ಅಜ್ಜಿಯನ್ನ ಕೊಲೆ ಮಾಡಿಯೂ ಸೈಲೆಂಟ್ ಆಗಿದ್ದ ಹರ್ಷಿಣಿ ನಿಜ ಬಣ್ಣ ಆನಂತರ ಬಯಲಾಗಿತ್ತು. ಆಕೆಯ ಸ್ನೇಹಿತೆ ಮಾಡಿದ ಅಚಾತುರ್ಯದಿಂದಾಗಿ ಹರ್ಷಿಣಿ ಹಂತಕಿ ಅನ್ನೋದು ಪೊಲೀಸರಿಗೆ ಖಚಿತವಾಗಿತ್ತು. ಆಕೆಯ ನಿಜ ಸ್ವರೂಪ ಗೊತ್ತಾದ ತಕ್ಷಣ ಹೆತ್ತವರ ಸ್ಥಿತಿ ಏನಾಗಬೇಡ. ಮಗಳು ಕೊಲೆಗಾತಿ ಅಂತ ಗೊತ್ತಾಗ್ತಿದ್ದ ಹಾಗೆ ಹೆತ್ತವರು ಪ್ರಾಣ ಕಳೆದುಕೊಳ್ಳೋಕೆ ಮುಂದಾದ್ರು. ರಾಮರತ್ನಂ ಅವರ ಕೊಲೆ ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿದ ಪೊಲೀಸರಿಗೆ ಹೊರಗಿನ ವ್ಯಕ್ತಿಗಳಿಂದ ಕೊಲೆ ನಡೆಯೋಕೆ ಸಾಧ್ಯವಿಲ್ಲ ಅನ್ನೋದು ಪಕ್ಕಾ ಆಗಿತ್ತು. ವಿಚಾರಣೆ ಸಮಯದಲ್ಲಿ ಪೊಲೀಸರಿಗೆ ಹೊರಗಿನ ವ್ಯಕ್ತಿಗಳು ಬಂದು ಹೋಗಿರುವ ಯಾವುದೇ ಸುಳಿವು ಸಿಗಲಿಲ್ಲ. ಇದು ಪೊಲೀಸರಿಗೂ ಮನೆಯವರ ಮೇಲೆ ಅನುಮಾನ ಹೆಚ್ಚಾಗೋಕೆ ಕಾರಣವಾಯಿತು. ಇತ್ತ ಹರ್ಷಿಣಿ ಬಿಂದಾಸಾಗಿ ಹಣವನ್ನ ಖರ್ಚು ಮಾಡ್ತಾ ಇರೋದು ಮತ್ತು ಆಕೆಯ ಬದಲಾದ ನಡವಳಿಕೆಗಳು ಪೊಲೀಸರಿಗೆ ಅನುಮಾನ ಹುಟ್ಟಿಸಿದ್ವು. ಆಕೆಯ ಮೊಬೈಲ್ ನಂಬರಿಗೆ ಬಂದು ಹೋದ ಕಾಲ್ಗಳನ್ನ ಕಲೆ ಹಾಕಿದ್ರು. ಹಾಗೆ ಕಲೆ ಹಾಕಿದ್ದು ಬರೋಬ್ಬರಿ 40 ನಂಬರ್ಗಳು. ಆ ಕೆಲ ನಂಬರ್ಗಳಲ್ಲಿ ಒಂದು ನಂಬರನ್ನ ಹರ್ಷಿಣಿ ಹೈಡ್ ಮಾಡಿದ್ಲು. ಆ ನಂಬರನ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರದು ಅಂತ ತನ್ನ ಗೆಳತಿಗೆ ತಾಕೀತು ಮಾಡಿದ್ಲು. ಆದರೆ ಕಳೆದ 2ನೇ ತಾರೀಕಿನಂದು ಆಕೆಯ ಸ್ನೇಹಿತೆ ಅದನ್ನ ಸ್ವಿಚ್ ಆನ್ ಮಾಡಿದ್ಲು. ಅದರ ಕಾಲ್ ಲಿಸ್ಟ್ ತೆಗೆದಾಗ ಹತ್ಯೆ ನಡೆದ ಸ್ಥಳದಿಂದ ಆ ಸಿಮ್ಗೆ ಕಾಲ್ ಹೋಗಿದ್ದು ತಿಳಿಯುತ್ತೆ. ಅದಕ್ಕೆ ಕಾಲ್ ಮಾಡಿದ್ದು ಇದೇ ಹರ್ಷಿಣಿ. ನಂತರ ಆಕೆಯನ್ನ ಕರೆದು ವಿಚಾರಣೆ ಮಾಡಿದಾಗ ಹತ್ಯೆಯ ವಿಷಯ ಕಕ್ಕಿ ಬಿಡ್ತಾಳೆ ಹರ್ಷಿಣಿ. ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಎಲ್ಲ ಆ್ಯಂಗಲ್ನ ಇನ್ವೆಸ್ಟಿಗೇಷನ್ ಮಾಡುವಾಗ ಇವ್ರಿಗೆ ಬೇರೆ ಬೇರೆ ನಮಗೆ ಕೆಲವು ಡೌಟ್ ಇತ್ತು. ಆವಾಗ ಜಾತ್ರೆ ಇತ್ತು, ಬೇರೆ ಯಾರು ಬಂದು ಮಾಡಿರ್ಬೋದು, ಅಜ್ಜಿ ಎಲ್ಲಿ ಊರನ್ನ ಆ ಕಡೆಯಿಂದ ಕೂಡ ಎಲ್ಲ ರಿಲೇಟಿವ್ ಕೂಡ ವೆರಿಫೈ ಮಾಡಿ ಡಿಫ್ರೆಂಟ್ ಆ್ಯಂಗಲ್ಸ್ ಬೇರೆ ಬೇರೆ ಮಾಡುವಾಗ ಕೆಲವು ಕ್ಲೂ ಸಿಕ್ಕಿದ್ದಾರೆ. ಅದರ ಮೇಲೆ 20ಕ್ಕೂ ಹೆಚ್ಚು ದಿನಗಳ ನಂತರ ಹರ್ಷಿಣಿಯೇ ಹಂತಕಿ ಅಂತ ಗೊತ್ತಾಯ್ತು. ಆ ವಿಷಯ ಗೊತ್ತಾಗ್ತಿದ್ದಂತೆ ಅವಳ ತಂದೆ ಶೇಖರ್ ಮತ್ತು ತಾಯಿ ಧನಲಕ್ಷ್ಮಿ ತೀವ್ರ ಆಘಾತಗೊಂಡರು. ಹೆತ್ತ ಮಗಳೇ ತನ್ನ ದುಶ್ಚಟಕ್ಕೆ ಸ್ವಂತ ಅಜ್ಜಿಯನ್ನ ಕೊಲೆಗೈದ ವಿಷಯ ತಿಳಿದ ಹರ್ಷಿಣಿ ತಂದೆ ಶೇಖರ್ ಕುಟುಂಬ ತಲೆ ತಗ್ಗಿಸುವಂತಾಯಿತು. ತಂಗಿ ಮಾಡಿದ ಘನ ಕಾರ್ಯದಿಂದ ಅಕ್ಕ ಕಾಲೇಜನ್ನು ಬಿಟ್ಟಿದ್ರು. ಎಲ್ಲಿಗೂ ಹೊರ ಹೋಗದ ಪರಿಸ್ಥಿತಿ ನಿರ್ಮಾಣವಾಯಿತು. ಸಂಬಂಧಿಕರ ಫೋನ್ ಕಾಲ್ಗಳು, ಮನೆ ಮುಂದೆ ಪೊಲೀಸ್ ಜೀಪ್ನ ಸದ್ದುಗಳು, ಜನ ಮನೆ ಮುಂದೆ ಅಲ್ಲಲ್ಲಿ ಗುಂಪು ನಿಂತುಕೊಂಡು ಮಾತಾಡೋದು, ಹೀಗೆ ಅವಮಾನಗಳ ಸರಮಾಲೆಯಲ್ಲೇ ಆ ಕುಟುಂಬ ಬೆಂದು ಹೋಯಿತು. ಅವಮಾನಗಳಿಂದ ನೊಂದ ಶೇಖರ್ ಕುಟುಂಬ ಬದುಕಿದ್ದು ಸತ್ತಂತೆ ಅನ್ನೋ ನಿರ್ಧಾರಕ್ಕೆ ಬಂದರು. ಪ್ರಕರಣ ಬಯಲಿಗೆ ಬಂದ ಮೇಲೆ ಪೊಲೀಸರ ಮುಂದೆಯೇ ತಾವು ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಹೇಳಿದ್ರು. ಇಂಥ ಮಗಳನ್ನ ಹೆತ್ತಿದ್ದಕ್ಕೆ ಬದುಕೋದಕ್ಕಿಂತ ಸಾಯೋದೇ ಮೇಲು ಅನ್ನೋ ತೀರ್ಮಾನಕ್ಕೆ ಬಂದುಬಿಟ್ರು. ಆ ನಿರ್ಧಾರಕ್ಕೆ ಬದ್ಧರಾಗಿ ಎಲ್ಲರೂ ಮೊನ್ನೆ ರಾತ್ರಿ ಬೆಂಗಳೂರಿನ ಕೆಂಪೇಗೌಡ ಬಸ್ ಸ್ಟ್ಯಾಂಡ್ನಿಂದ ಶಿವಮೊಗ್ಗದ ಬಸ್ ಹತ್ತಿದ್ದಾರೆ. ಶಿವಮೊಗ್ಗದ ಬಸ್ ಸ್ಟ್ಯಾಂಡ್ ಬಳಿ ಇರುವ ಅತಿಥಿ ಲಾಡ್ಜ್ನಲ್ಲಿ ಬೆಳಿಗ್ಗೆ 5:30ಕ್ಕೆ ರೂಮ್ ಮಾಡಿದ್ದಾರೆ. ಮಧ್ಯಾಹ್ನ ಬಂದು ರಾತ್ರಿ ಮೈಸೂರು ಬಂದಿದ್ದ ಸರ್. ತಿರುಗಿ ಹೋಗ್ಬಿಟ್ಟು ನಿನ್ನೆ ಬೆಳಗ್ಗೆ ನಂಜನಗೂಡಿಗೆ ಬಂದು ಬಂದು ಔಷಧಿ ತೊಗೊಂಡು ತಿರುಣೆ ಔಷಧಿ ಬಂದು ರಾತ್ರಿ 12 ಗಂಟೆಲೇನೋ ಶಿವಮೊಗ್ಗಕ್ಕೆ ಬಂದು. ಈಗ 5 ಗಂಟೆಗೇನೋ ಬಂದು 5:05 9:00ವರೆಗೆ ತೊಗೊಂಡಿದ್ದು. ಅತಿಥಿ ಲಾಡ್ಜ್ನಲ್ಲಿ ರೂಮ್ ಪಡೆದ ಹರ್ಷಿಣಿ ತಂದೆ ಶೇಖರ್, ತಾಯಿ ಶ್ರೀದೇವಿ ಮತ್ತು ತಂಗಿ ವರ್ಷ ಮಧ್ಯಾಹ್ನ 2 ಗಂಟೆ ಆದರೂ ಲಾಡ್ಜ್ನಿಂದ ಹೊರಬರಲಿಲ್ಲ. ಇದರಿಂದ ಅನುಮಾನಗೊಂಡ ಲಾಡ್ಜ್ನ ಸಿಬ್ಬಂದಿ ಬಾಗಿಲು ಬಡಿದಾಗ ನರಳಾಡುತ್ತಿದ್ದವರ ಶಬ್ದ ಕೇಳಿಬಂದಿತ್ತು. ತಕ್ಷಣವೇ ಬಾಗಿಲು ಮುರಿದು ಮಂಚದ ಮೇಲೆ ಅಸ್ವಸ್ಥರಾಗಿ ನರಳಾಡುತ್ತಿದ್ದವರನ್ನ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲಿಸಲಾಯಿತು. ಜೀವನ ಮರಣದ ನಡುವೆ ಹೋರಾಟ ನಡೆಸಿದ್ದ 3 ವೈದ್ಯರ ಸಹಾಯದಿಂದ ಈಗ ಬದುಕುಳಿದಿದ್ದಾರೆ. ತಂದೆ ಪ್ರಕಾಶ್ಗೆ ಪ್ರಜ್ಞೆ ಬಂದ ಬಳಿಕ ಮಾತನಾಡಿದ ಮಾತು ಏನು ಗೊತ್ತಾ? ಎಲ್ಲ ನಮ್ಮ ಫ್ಯಾಮಿಲಿ ಮರ್ಯಾದೆ ಎಲ್ಲ ಹೋಗುತ್ತೆ ಸರ್. ಒಳ್ಳೆ ಕುಟುಂಬ, 7-8 ಜನ. ನಮ್ಮ ಅಣ್ಣ ತಮ್ಮದಿರ, ನಮ್ಮ ತಂದೆ ಅಣ್ಣ ಕಡೆಯವರು, ನಮ್ಮ ಹೆಂಗಸ್ರ ಕಡೆಯವರು, ಅವರು ಅಣ್ಣ ಚಿಕ್ಕಪ್ಪಂದಿರೆಲ್ಲ 7-8 ಜನ. ಅವ್ರಿಗೊಂಚೂರು ಗೊತ್ತಾಗುತ್ತೆ, ಅವಮಾನ ಆಗುತ್ತೆ ಅಂದರೆ ನಾವು ಇರೋದು ಬೇಡ ಅಂದ್ಬಿಟ್ಟು 3 ಜನನು. ಮಗಳು ಆ ಥರ ಮಾಡಿದಾಳೆ ಅಥವಾ ಏನು ನಡೀತದೆ? ಆ್ಯಕ್ಚುಲಿ ಅವತ್ತು ನಡೆದಿದ್ದೇನದು ಅಜ್ಜಿ ಅವತ್ತು ನಾವು ಇರಲಿಲ್ಲ, ಅವರು ಇರಲಿಲ್ಲ ಸರ್. ನಮ್ಮ ಹೆಂಗಸರು ಇರಲಿಲ್ಲ. ಮಧ್ಯಾಹ್ನ ಟೈಮಲ್ಲಿ ಹಂಗಿದ್ದಾಗಿದೆ. ಮೊನ್ನೆ ನಮಗೆ ಗೊತ್ತಾಗಿದೆ ಪೊಲೀಸವ್ರು ಹೇಳಿದ್ಮೇಲೆ. ಮಗಳು ತನ್ನ ಸುಖಕ್ಕಾಗಿ ಅಜ್ಜಿಯನ್ನ ಕೊಂದು ಅವಮಾನ ಭರಿಸಲಾರದೆ ಆ ಕುಟುಂಬ ಸಾಯೋ ನಿರ್ಧಾರ ಮಾಡಿತು.
ಪ್ರಾಣಕ್ಕಿಂತ ಮಾನ ದೊಡ್ಡದು ಅಂತ ನಂಬಿದ್ದ ಕುಟುಂಬದ ಮಧ್ಯೆಯೇ ಇದ್ದ ಹರ್ಷಿಣಿಗೆ ಯಾಕಿದೆಲ್ಲ ಗೊತ್ತಾಗ್ಲಿಲ್ಲ ಅಂತ ಹರ್ಷಿಣಿ ತಾಯಿ ವ್ಯಥೆ ಪಡ್ತಾರೆ. ಅದೇ ನಮ್ಮ ಮಗಳಿಗೆ ಇದಾಯ್ತಲ್ವ, ಈ ಫೀಲಿಂಗ್ಸ್ಗೆ ನಾವು ಬಾಳಕ್ಕಾಗಲ್ಲ ಅಂದ್ಬಿಟ್ಟು ಇದು ಮಾಡ್ಕೊಂಡಿದ್ದೀವಿ ಸರ್, ಇನ್ನೇನಿಲ್ಲ. ಅಜ್ಜಿಯನ್ನ ಕೊಂದವಳು ಇಂದು ಜೈಲಿನಲ್ಲಿ ಜೀವನ ನಡೆಸೋ ಹಾಗಾಗಿದೆ. ಇನ್ಯಾವ ಸುಖಕ್ಕೆ ಈ ಹುಡುಗಿ ಕೊಲೆಗಾತಿ ಆಗಬೇಕಾಯ್ತು ಅಂತ ಅಲ್ಲೇ ಮನವರಿಕೆ ಮಾಡಿಕೊಳ್ಳಿ. ಒಟ್ಟಿನಲ್ಲಿ ಮರ್ಯಾದಸ್ಥ ಕುಟುಂಬವೊಂದು ಪಾಪಿ ಮಗಳ ತಪ್ಪಿಗಾಗಿ ತಾವೇ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋಕೆ ಪ್ರಾಣ ತೆಗೆದುಕೊಳ್ಳೋ ಹಂತ ತಲುಪಿದ್ದು ಮಾತ್ರ ದುರಂತ. ಸ್ವಾರ್ಥಕ್ಕಾಗಿ ಹಣದ ಹಿಂದೆ ಬಿದ್ದವರು ಹೀಗೆ ತಮ್ಮ ನೆಮ್ಮದಿಯನ್ನು ಕಳೆದುಕೊಂಡು ಹೆತ್ತವರ ನೆಮ್ಮದಿಯನ್ನು ಕಳೀತಾರೆ. ಇದು ಕೇವಲ ಹರ್ಷಿಣಿ ವಿಚಾರದಲ್ಲಷ್ಟೇ ಅನ್ವಯವಾಗೋ ಮಾತಲ್ಲ, ಇಡೀ ಲೋಕಕ್ಕೆ ಅನ್ವಯವಾಗೋ ಮಾತು. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.